ಸೊ ಸ್ನೇಹಿತರೆ ಇವಾಗ ಫ್ಯೂಯಲ್ ಹಾಕಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 200 ಕಿಲೋಮೀಟ್ರ್ ಬಂದ್ವಾ? 300 350 ಬಂದಿದ್ದೀವಾ? 215 ಓಕೆ 250 ಕಿಲೋಮೀಟರ್ಸ್ ಬಂದಿದ್ದೀವಿ ಸ್ನೇಹಿತರೆ. ಇನ್ನೂ ಅರ್ಧ ರಿಸರ್ವಲ್ಲಿ ಪೆಟ್ರೋಲ್ ಇದೆ. 84 ಕಿಲೋಮೀಟರ್ ರೇಂಜಲ್ಲಿ ತೋರಿಸಿದೆ. ಓಕೆ ನನಗೆ ಬರ್ತಾರೋ ಮೈಲೇಜು ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಆನ್ಲೈನ್ ಪೇಮೆಂಟ್ ಅಷ್ಟೇ. ಫುಲ್ ಟ್ಯಾಂಕ್ ಎಷ್ಟು ಲೀಟ್ರ್ ಹಿಡಿಯುತ್ತೆ ಇವಾಗ ನೋಡಬೇಕು. 84 ಲೀಟ್ರ್ ಇದೆ ಹೊರಗಡೆ. 84 ರಿಸರ್ವ್ ಅಷ್ಟಿದೆ. ನೋಡೋಣ. 1125 1151 ಓಕೆ 11 ಲೀಟ್ರ್ ಹಿಡಿದಿದೆ ಗಾಡಿ. ಭಯ್ಯ ಅವ ಸೊ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲಿಂದನೇ ಬಂದರು, ನಮ್ಮ ಜೊತೆನೇ ಪಾಪ ಕರ್ಕೊಂಬಂದರು. ಸೊ ಅವ್ರದ್ದು ಹಿಮಾಲಯ 450 ಇವ್ರದ್ದು ಬೆಂಗಳೂರಲ್ಲಿ ಇಂದಿರಾನಗರ್ ಅಂತೆ. ಇಲ್ಲಿ ಅಮ್ಮ ಏನಾಯಿತು? ಸರಿ ಹೋಯ್ತಾ? ಹಾಯ್ ಬ್ರೋ, ಪ್ರಣವ್ ಅಂತ. ಯಶವಂತ್ ಅಂತನಾ? ಓಕೆ ಬನ್ನಿ ಸಿಗೋಣ ಕಾಫಿ ಕುಡಿತಾ. ಏನು ಟ್ರಾಫಿಕ್ ಒಬ್ಬರು ಇಲ್ಲಿ? ಆಕ್ಸಿಡೆಂಟಾ? ಏನಾಗಿದೆ ಇಲ್ಲಿ? ಏನು ಇಷ್ಟೊಂದು ದಡ್ಡ ಸಡನ್ನ ಬಾಗಲ್ ತೆಗಿತಾರಲ್ಲಿ. ಊಟಕ್ಕ ಏನು ಇಷ್ಟೊಂದು ಟ್ರಾಫಿಕ್ಕು? ಎಲ್ಲ ಊಟ ಮಾಡೋಕ್ಕೆ ಫ್ರೀಯಾಗಿ ಊಟ ಮಾಡೋಕ್ಕೆ ಏನು ಹಿಂಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಒಳ್ಳೆ ದರಿದ್ರವಾಗಿ. ಇವ್ರಿಗೊಂದು ಕಾಮನ್ ಸೆನ್ಸ್ ಇಲ್ವಾ? ಓಕೆ ಭಯ್ಯ ಬಿಟ್ಟು ಊಟ ಸಿಗುತ್ತೆ ಅಂದ್ಬಿಟ್ಟು ಎಲ್ಲಂದ್ರೆ ಅಲ್ಲೇ ಪಾರ್ಕ್ ಮಾಡ್ಕೊಂಬಿಡೋದು. ಓಹೋ ಇವ್ನು ನೋಡಿ ಮಧ್ಯಪ್ರದೇಶ್ ಇಡೀ ಮಣ್ಣೆ ಹಾಕೊಂಬಂದ್ಬಿಟ್ಟವ್ನು ಇವನು. ಬನ್ನಿ ನೋಡೋಣ. ಎಷ್ಟು ಕಿಲೋಮೀಟ್ರ್ ಬಂದ್ವಿ? ಎಷ್ಟು ಕಿಲೋಮೀಟ್ರ್ ಬಂದ್ವಿ? ಒಂದು 400 500 ಆಗಿದೆ. 500 ಕಿಲೋಮೀಟ್ರಾ? ವಾವ್, ಒಂದು 500 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ವಿ ಸ್ನೇಹಿತರೆ ಕಾಶಿಯಿಂದ. ಸೊ ಏನು ಹೇಳಿ, ವಾ ಸೂಪರ್. ಇನ್ನೊಬ್ರು ಯಶವಂತ್ ಬ್ರೋ ಅಂತ ಸಿಕ್ಕಿದ್ರು, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 1:20. ಎಷ್ಟನೇ ವ್ಲಾಗು ಇದು? ಒಂದು 10ನೇ ವ್ಲಾಗ್ ಇರ್ಬೋದು ಇದು. 10ನೇ ವ್ಲಾಗು. ಮತ್ತು 10ನೇ ವ್ಲಾಗ್ ಇದು. ಹೊಟ್ಟೆ ಬೇರೆ ಕಾವು 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 ಅಂತ ಇದೆ. ಸೊ ತಿನ್ನಬೇಕು. 2 ಗಂಟೆಗೆ ಸ್ಟಾಪ್ ಮಾಡ್ಕೊತೀನಿ, ಗೊತ್ತಿಲ್ಲ. ಹೇಳ್ತೀನಿ ಒಂದು ನಂಬರ್ ಇದೆ, ಬಟ್ ಫೋನ್ ಮಾಡೋಕ್ಕಾಗೋದಿಲ್ಲ. ನಿಲ್ಸಿದ್ರೆ ಅವರು ಮಿಸ್ ಆಗೋಗ್ತಾರೆ. ಯಾಕಂದರೆ ಒಂದೇ ಪ್ಲೇಸಲ್ಲಿ ಇದ್ದೀವಿ ನಾವು. ಚೆನ್ನಾಗಿತ್ತು ದರ್ಶನ. ಆಗಲಿ ನಾವು
ಸ್ಟಾಪ್ ತೊಗೊಂಡ್ವಿ, ಊಟ ಮಾಡ್ತಾಯಿದ್ದೀವಿ ಇವಾಗ. ಊಟ ಮಾಡಿಕೊಂಡು ಆಲ್ಮೋಸ್ಟು ಬೆಳಗಿನ ಜಾವ ಬಿಟ್ಟಿದ್ದು 4:15 ಬಿಟ್ವಿ. ಟೈಮ್ ಬಂದು ಇವಾಗ 2:15 ಆಗಿದೆ. ಆಲ್ಮೋಸ್ಟ್ ಒಂದು 550ವರೆಗೂ ನಾನ್ ಸ್ಟಾಪ್ ಕಿಲೋಮೀಟರ್ಸಾಗಿ ಬಂದಿರೋದು. ಲೆಟ್ಸ್ ಆಸ್ ಅಮ್ಮ ಮದರ್ ಇಂಡಿಯಾ ಬೋಲಿಯೇ ಜಿ. ಬೆಳಗ್ಗೆನೆ ಬೇಗ ಬಿಟ್ಟಿದ್ರಿಂದ ಒಂದು ಸ್ವಲ್ಪ ವೆದರ್ ಕೂಲ್ ಆಗಿತ್ತಲ್ವಾ, ಬಂದ್ಬಿಟ್ವಿ ಅಷ್ಟು ಬೇಗ ಗೊತ್ತಾಗಲಿಲ್ಲ. ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ರೋಡು ತುಂಬಾ ಚೆನ್ನಾಗಿದೆ. ರೋಡ್ ಚೆನ್ನಾಗಿರೋದ್ರಿಂದ ಅರ್ಧ ನಮಗೆ ಬೇಗ ಡಿಸ್ಟೆನ್ಸ್ ಕವರ್ ಆಗ್ತಾ ಇದೆ ಅಷ್ಟೇ. ನಮ್ಗೆ ಇನ್ನು ಸಂಜೆ ತನಕ ಟೈಮ್ ಇರೋದ್ರಿಂದ ಇನ್ನೊಂದು 230 ಕಿಲೋಮೀಟರ್ಸ್ ಕವರ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾಗ್ಪುರ್ ಸ್ಟೇ ಮಾಡೋಣ ಇವತ್ತು. ನಾಗ್ಪುರ್ ಅಷ್ಟೇ. ಓಕೆ ಸ್ನೇಹಿತರೆ, ಇವತ್ತು ನಾಗ್ಪುರ್ ಸ್ಟೇ ಮಾಡ್ತಾ ಇರೋದು. ಕಂಟಿನ್ಯೂಸ್ ಆಗಿ ಹೊಡೆದ ಅಂದರೆ ಬೈಕಲ್ಲಿ 2.5 days ಬೆಂಗಳೂರು ಟು ಅಯೋಧ್ಯ, ಬೆಂಗಳೂರು ಟು ಪ್ರಯಾಗ್ರಾಜ್ 2.5 days ವಾರಣಾಸಿ. ಅದು ಕರೆಕ್ಟಾಗಿ 100 ಕಿಲೋಮೀಟರ್ಸ್ ಒಂದು ಸ್ಟಾಪ್ ತೊಗೊಂಡು ಕ್ಲೀನಾಗಿ ಹೊಡೆದ್ರೆ ಒಂದು ಊರಿಗೆ, ಒಂದು ಸ್ಟೇಟಿಗೆ ನಾವು ತಲುಪೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಕಷ್ಟ. ಯಾಕಂದರೆ ನಂದು ಬಾಡಿ ವೆಯ್ಟ್ ಇರೋದ್ರಿಂದ ಅವಾಗವಾಗ ಒಂದು ಸ್ವಲ್ಪ ನಿಂತ್ಕೊತೀನಿ, ಕಾಲು ಸ್ಟ್ರೆಚ್ ಮಾಡ್ತೀನಿ, ಕಾಲು ಜೋಮ್ ಹಿಡಿಯುತ್ತೆ. ಗೇರ್ ಹಾಕಿ ಎಲ್ಲ ಡೌನ್ ಶಿಫ್ಟು ಅಪ್ ಶಿಫ್ಟ್ ಎಲ್ಲ ಮಾಡೋ ಟೈಮಲ್ಲಿ ನಮ್ಮ ಮೇಡಮ್ ಅವರು ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ರು. ನೀನೇ ನಿಂತು ಕೂತು ಸರ್ಕಸ್ ಮಾಡ್ತಾ ಇದ್ದಿದ್ದು. ನಾನೇ ಸರ್ಕಸ್ ಆಡದೆ ಕೂತಿದ್ದು. ಏನು ಮಾಡೋಕ್ಕಾಗೋದಿಲ್ಲ. ಓಕೆ, ಇನ್ನೊಂದು 300 ಕಿಲೋಮೀಟರ್ಸ್, 300 ಅಲ್ವಾ, 230 ಕಿಲೋಮೀಟ್ರ್ ಹೊಡೆದ್ಬಿಟ್ಟು ನಾಗ್ಪುರಲ್ಲಿ ಸ್ಟೇ ಆಗ್ತೀವಿ ಸ್ನೇಹಿತರೆ. ಅಲ್ಲೇ ಹೋಗ್ತಾ ತಿಳಿಸ್ತೀನಿ. ಮಾಡ್ಬಿಡ್ತವೆ, ನೀನು ಹೋಗು ಅಣ್ಣ. ಮಂಕಿಗಳು ಅಪ್ಪ. ಫೈನಲಿ ನಾಗ್ಪುರ್ ಹತ್ರ ಇದೀವಿ ಸ್ನೇಹಿತರೆ. ನಾಗ್ಪುರ್ಗೆ ಆಲ್ಮೋಸ್ಟ್ ಒಂದು 105 ಕಿಲೋಮೀಟರ್ಸ್ ಏನೋ ಇದೆ. ಅನಿಸ್ತಾ ಇದ್ದೀನಿ ನಾನು. ಸ್ವಲ್ಪ ನಿದ್ದೆ ಮಾಡಿದೆ, 1 hour. 4 ಗಂಟೆಗೆ ನಿಲ್ಲಿಸಿದೆ. ನಿದ್ದೆ ತುಂಬ ಇಳಿತಾ ಇತ್ತು. ಅಕಸ್ಮಾತ್ ಹಂಗೆ ನಿದ್ದೆ ಇಳಿತಾ ಇದ್ದರೆ ಪಟ್ ಅಂತ ಲೆಫ್ಟಿಗೆ ಹಾಕ್ಕೊಂಡು ಡಾಬಾಗಿರೋದಲ್ಲಿ ಎಲ್ಲ ಒಂದು ಕಡೆ ಕೆಳಗಡೆನ ಮೇಲ್ಗಡೆನ ಡಾಬಾದಲ್ಲಿ ದಿನಕ್ಕೂ ಇದ್ದೇ ಇರುತ್ತೆ. ಪಂಜಾಬಿ ಡಾಬಾ ಸ್ಟೈಲ್ ಥರ ಇರುತ್ತೆ. ಸೊ ಅಲ್ಲಿ ಮಲ್ಕೊಂಬಿಟ್ರೆ ಒಂದು 1/2 hour ನಿದ್ದೆ ಮಾಡಿದ್ರೆ ಸಾಕು. ಆಮೇಲೆ ಒಂದು ಚಾಕ್ಲೇಟ್ಸು ಯಾವಾಗಲೂ ಪಾಕೆಟಲ್ಲಿ ಇಟ್ಕೊಂಡೇ ಇರಲಿ, ನಿಮ್ಗೆ ಕೈ ಸಿಗೋ ಥರ. ಸೊ ಆವಾಗ ನಿಮಗೆ ನಿದ್ದೆ ಬರೋದಿಲ್ಲ. ನೋಡಿ, ಅಲ್ಲಿ ಇಲ್ಲಿ ಮಂಕಿಗಳು ಕೂತ್ಕೊಂಡು ಇದ್ದಾವೆ. ಚಾಕ್ಲೇಟ್ಸ್ ಇಟ್ಕೊಂಡಿದ್ರೆ ಅದು ಚೂಬಲ್ ಚಾಕ್ಲೇಟ್ಸು ಬೈಕ್ ಹಾಕೊಂಡ್ಬಿಟ್ಟೆ. ಎಲ್ಲಿ ಸಡನ್ನಾಗಿ ಮಂಕಿ ಬರುತ್ತೆ ಇರೋದೇ ಗೊತ್ತಾಗೋದಿಲ್ಲ ಗುರು. ಹಂಪು ಜೈ ಶ್ರೀರಾಮ್. ಟೈಗರ್ ರಿಸರ್ವ್ ಫಾರೆಸ್ಟ್. ಬರಬೇಡ್ರ ಜಾಸ್ತಿ ಮಧ್ಯ ರೋಡಿಗೆ. ಇದೇನಾ ನಿಮ್ಮ ಪೇರೆಂಟ್ಸ್ ಹೇಳ್ಕೊಟ್ಟಿರೋದು? ಓಹೋ, ಹಿಂಗೇನಲ್ಲ ಬಿಡಮ್ಮ, ನಮ್ಮಮ್ಮ ಅಂತಿದ್ದಾರೆ. ನೈಟ್ ಹೋದಾಗ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗೋದು. ಲಾಸ್ಟ್ ಟೈಮ್ ನೋಡಿರ್ತೀರಾ ವಿಡಿಯೋ? ಹಿಂಗೆ ಈ ಥರ ಇರುತ್ತೆ. ಏನು ಅಂತ ನೋಡ್ತೀರಾ? ಜಡ ಆರದ್ದು ಗುದ್ದುತ್ತಾ ಇರ್ತೀರ ಅಷ್ಟೇ.
ಇಲ್ಲಿ ಯಾರು ದಯವಿಟ್ಟು ಫೀಡ್ ಮಾಡಕ್ಕೆ ಹೋಗ್ಬೇಡಿ ಗೈಸ್, ಯಾರು ಫೀಡ್ ಮಾಡಕ್ಕೆ ಹೋಗ್ಬೇಡಿ. ಅವರು ಊಟ ಅದು ನೋಡ್ಕೊಳ್ಳೋದು, ನಿಲ್ಲಿಸ್ಕೊಂಡು ಯಾರು ಬಾಳೆಹಣ್ಣು ಕೊಡೋದಾಗಲಿ ಮಿಕ್ಸರ್ಗಳು ಕೊಡೋದಾಗಲಿ ಯಾರು ಮಾಡಬೇಡಿ ಈ ಥರ ರಿಸರ್ವ್ ಏರಿಯಾದಲ್ಲಿ. ಎಲ್ಲೇ ಹೋದ್ರೂ ಅಷ್ಟೇ, ಬೀದಿ ನಾಯಿಗಳಿಗೆ ಅದು ಓಕೆ ಬೇಸಾಗಿ ಅದು, ಬಟ್ ಈ ಥರ ಸೆನ್ಸಿಟಿವ್ ಅನಿಮಲ್ಸ್ಗಳಿಗೆ ದಯವಿಟ್ಟು ಬೇಡ ಅಂತ ನಾನು ನನ್ನ ಕಡೆಯಿಂದ ರಿಕ್ವೆಸ್ಟು. ಓಕೆ ಕಮಾನ್ ಲೆಟ್ಸ್ ಗೋ. ಇನ್ನೊಂದು 2 ಅವರ್ ಇದೆ. ಓ ಏನು ಇಲ್ಲಿ ಈ ಥರ ಟ್ರಾಫಿಕ್ಕು, ಅಯ್ಯೋ ಪುಟ್ಟಣ. ಬ್ರೇಕ್ ಹೊಡೆದು ಲಾರಿಗಳದ್ದು ಗಬ್ಬು ವಾಸನೆ ಹೊಡಿತದೆ, ಬ್ರೇಕ್ ಪ್ಯಾಡ್ಸ್ದೆಲ್ಲ. ನೋಡಿ ಹೆಂಗೆ ಓವರ್ ವೇಟ್ ಹಾಕೊಂಡು ಹೆಂಗೆ ಹೊಡಿತಾ ಇದೆ ನೋಡಿ. ಅವ್ನು ಟಯರ್ ಅದು ಏನೂ ಇಲ್ಲ, ಮಾರ್ಕೇ ಇಲ್ಲ. ಹೈವೇಲಿ ಆಟ ಆಡಿದೆ ಮಗನೇ, ಇಲ್ಲಿ ಬಂದು ಆಟ ಆಡು. ಏಕೆ ಭಯನಾ? ನೋಡ್ರಪ್ಪ ಇಲ್ಲಿ ಹಿಂಗೆ ಹೋಗಿದೆ. ಹಾಂ ಯಾವಾಗ ಆಗಿರೋದು ಇದು? ಇವಾಗಲಾ? ಹಾಂ. ಅಯ್ಯೋ ಯಾರಿಗೂ ಏನಾಗಿಲ್ವಾ? ಹೌದಾ? ಓಕೆ ಓಕೆ. ಅಲ್ಲಿ ನಿಲ್ಸಿದ್ರಂತೆ. ಅಯ್ಯೋ ಹ್ಯಾಂಡ್ ಬ್ರೇಕ್ ಹಾಕೋದು ಮರ್ತೋಯ್ದ್ರು. ಹಾಂ ಗೊತ್ತಾಯ್ತು ಅಣ್ಣ ಹೇಳಿದ್ರು. ಹಾಂ ಅಣ್ಣ ಬೆಂಗಳೂರು ಪ್ರಯಾಗ್ರಾಜಿಂದ ಬರ್ತಾಯಿದ್ವಿ, ವಾರಣಾಸಿಯಿಂದ. ಬಳ್ಳಾರಿ? ಹಾಂ ನಮ್ಮದು ಬೆಂಗಳೂರಪ್ಪ. ಓ ಸೂಪರು. ಬೊಮ್ಮನಹಳ್ಳಿನಾ? ಓಕೆ ಸಿಗದ? ಹಾಂ ನೋಡಿದ್ರಾ ಹೆಂಗಾಗಿದೆ ಅಂತ ಅಮ್ಮ ಈ ಗಾಡ್ಸೆಲ್ಲ. ತುಂಬ ಹೊಡ್ಸ್ಬಿಟ್ಟಿದ್ದೀನಿ ಅಂತ ಆ ಥರ ಫೀಲ್ ಆಗ್ತಾಯಿದೆ. ಯಾಕೋ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ 6 ಕಿಲೋಮೀಟ್ರ್ ಓಡಿಸಿದ್ದೀನಿ ಅನ್ನೋದು 1 500 ಆಗಿದೆ ಅಂತ ಅಂದ್ಕೊತೀನಿ. ಆಂಟಿ ಇರೇ ಆಂಟಿ